ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವೃಷಿಕ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಅವಳ ಬರೀ ಕತ್ತನ್ನು ಕಂಡ ಆದವಿ ಗಾಬರಿಯಾದ್ರು. ವೇಗವಾಗಿ ಅವಳ ಹತ್ರ ಹೋದವರು, ವೃಷಿ, ಏನೇ ಇದು? ಕತ್ತಿನಲ್ಲಿದ್ದ ತಾಳಿಯಲ್ಲೇ, ಅದನ್ಯಾಕೆ ತೆಗೆದೆ ಎಂದು ಕೋಪದಿಂದ ಕೇಳಲು, ವೃಷಿಕಾಳು ಅದ್ಯಾವುದನ್ನ ಗಣನೆಗೆ ತೆಗೆದುಕೊಳ್ಳದೆ ತನ್ನಷ್ಟಕ್ಕೆ ತಾನು ಹುಚ್ಚು ಹಿಡಿದವಳಂತೆ ನಿಂತಿದ್ಲು. ತಾಳಿಯಲ್ಲಿ ಎಲ್ಲಿ ಹಾಕಿದೆ? ತೆಗೆದಿಟ್ಟಿದೀಯಾ ಎಂದು ಆದವಿ ಕೋಪದಿಂದ ಅವಳನ್ನು ಹಿಡಿದು ಕುಲುಕ್ತಾ ಇದ್ರು. ಮೊದಲು ಅವಳ ಮೇಲಿಂದ ಕೈ ತೆಗಿಯ, ಅದು ಅವಳೇ ಬಂದಿದ್ದಾಳೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯ ನೀನು? ತಾಳಿಯನ್ನೇನು ಅವಳು ತೆಗೆದಿಲ್ಲ, ಅಳಿಯನೇ ತೆಗೆದುಕೊಂಡಿದ್ದಾರೆ ಎಂದು ಹೇಳುತ್ತಾ ಮನೆಗೆ ಪ್ರವೇಶಿಸಿದರು ವಾಸುದೇವನ್. ಅವರು ಹೇಳಿದ್ದನ್ನ ಕೇಳಿ ಆಘಾತಗೊಂಡ ಆದವಿ ಕಣ್ಣೀರಿನಿಂದ ವೃಷಿಕಾಳನ್ನ ನೋಡಲು ಅವಳು ಯಾವುದೇ ಭಾವುಕತೆ ಇಲ್ಲದೆ ಗೋಡೆಯನ್ನೇ ದಿಟ್ಟಿಸುತ್ತಾ ನಿಂತಿದ್ದಳು. ಏನ್ರಿ, ಏನು ಹೇಳ್ತಿದ್ದೀರಾ ನೀವು? ತಾಳಿಯನ್ನು ತೆಗೆದುಕೊಂಡ್ಬಿಟ್ರಾ? ಏನ್ರಿ ಈ ಥರ ಎಲ್ಲ ಮಾಡ್ತಿದ್ದಾರೆ ಎಂದು ಕಣ್ಣೀರಿನಿಂದ ಆದವಿ ಕೇಳಿದ್ಲು. ಮತ್ತೇನು ಮಾಡೋಕೆ ಹೇಳ್ತೀಯಾ? ಅದು ನಾನು ಎಷ್ಟು ಬೇಡ್ಕೊಂಡೆ ಗೊತ್ತಾ, ಆದರೆ ಅವರು ಕೇಳಲೇ ಇಲ್ಲ. ತಾಳಿಯನ್ನು ತೆಗೆದುಕೊಟ್ಟು ಮನೆಯಿಂದ ಹೊರಗೋಗು ಅಂತ ತುಂಬ ಕಟ್ಟುನಿಟ್ಟಾಗಿ ಹೇಳಿಬಿಟ್ರು. ಹರ್ಷಿಕಾಗೂ ಅವರಿಗೂ ಮದುವೆ ನಡೆಯುತ್ತದೆ ಎನ್ನುವ ರೀತಿಯಲ್ಲಿ ಅವರು ಮಾತನಾಡುತ್ತಿದ್ದಾರೆ ಎಂದು ವಾಸುದೇವನ್ ಹೇಳಲು ಆದವಿ ತಲೆಯಲ್ಲಿ ಕೈ ಇಟ್ಕೊಂಡು ಕುಳಿತುಬಿಟ್ರು. ನಾವು ಯಾರಿಗೇನು ಪಾಪ ಮಾಡಿದ್ವಿ ರೀ? ನಮಗೆ ಯಾಕೆ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಬರ್ತಿದೆ? ಒಂದು ಹೆಣ್ಮಗಳನ್ನು ಕಳ್ಕೊಂಡು ಅವಳು ಈಗ ಮತ್ತೆ ಸಿಕ್ಕಾಗಲೂ ಅದನ್ನು ನೆನೆದು ಸಂತೋಷ ಪಡಲು ಸಾಧ್ಯವಾಗ್ತಿಲ್ಲ ನಮಗೆ. ಅಷ್ಟರಲ್ಲೇ ಇನ್ನೊಬ್ಳು ಹೆಣ್ಮಗಳು ಜೀವನವನ್ನು ಕಳ್ಕೊಂಡು ಬಂದು ನಿಂತಿದ್ದಾಳೆ. ನಮಗೆ ಯಾಕೆ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಬರ್ತಿದೆ? ಆ ದೇವರಿಗೆ ಸ್ವಲ್ಪವೂ ಕರುಣೆಯೇ ಇಲ್ವಾ? ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಎಂದು ಆದವಿ ಕಣ್ಣೀರಿನಿಂದ ಗೋಳಾಡಲು ವಾಸುದೇವನ್ ಅವರಿಗೆ ಹೇಗೆ ಸಮಾಧಾನ ಪಡಿಸ್ಬೇಕೆಂದೇ ತಿಳಿಯಲಿಲ್ಲ. ಈಗ ಅತ್ತು ಗೋಳಾಡುವುದರಲ್ಲಿ ಒಂದು ಪ್ರಯೋಜನವೂ ಇಲ್ಲ. ಅವರಿಬ್ಬರ ಮದುವೆಗೆ ಏರ್ಪಾಟ್ ನೋಡಿ ಎಂದು ಭಾವನೆಗಳಿಲ್ಲದೆ ಧ್ವನಿಯಲ್ಲಿ ವೃಷಿಕ ಹೇಳಿದಳು. ಇಬ್ಬರು ಅವಳನ್ನು ಆಘಾತದಿಂದ ನೋಡಿದವರು, ಏನು ವೃಷಿ, ನೀನೇ ಹೀಗೆ ಮಾತನಾಡಿದರೆ ಏನರ್ಥ? ನೀನಾದರೂ ಅವರ ಹತ್ರ ಮಾತನಾಡಿ ಸ್ವಲ್ಪ ತಿಳಿಸಿ ಹೇಳ್ಬೋದಿತ್ತಲ್ವಾ? ಅವರು ಈಗ ಹರ್ಷಿಕಾಳ ಜೀವನ ಪ್ರಶ್ನಾರ್ಥಕವಾಗುತ್ತದೆ ಎಂಬ ಭಯದಲ್ಲಿ ಹೀಗೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅನ್ನಿಸುತ್ತಿದೆ. ನೀನು ಅವ್ರ ಹತ್ರ ಸ್ವಲ್ಪ ಮಾತನಾಡಿ ಅವರಿಗೆ ತಿಳಿ ಹೇಳು ಮಗಳೇ ಎಂದು ಆದವಿ ಹೇಳಿದ್ರು. ಅದಕ್ಕೆ ಇಲ್ಲ ಎನ್ನುವಂತೆ ತಲೆಯಾಡಿಸಿದ ವೃಷಿಕ, ಇಲ್ಲಮ್ಮ, ಹಾಗಿಲ್ಲ. ಅವರಿಗೆ ಹರ್ಷಿ ಮೇಲೆ ಮಾತ್ರ ಪ್ರೀತಿ ಇರೋದು. ಅವಳನ್ನು ಮಾತ್ರವೇ ಅವರು ಬಯಸುತ್ತಿದ್ದಾರೆ. ನಾನು ಅವ್ರ ಜೊತೆ ಇದ್ದಷ್ಟು ವೇಸ್ಟ್. ಬಿಟ್ಬಿಡಿ ಅಮ್ಮ, ನನ್ನ ಜೀವನ ಮುಗಿದೋಯ್ತು. ಇನ್ನು ಮುಂದೆ ಅದ್ರ ಬಗ್ಗೆ ಮಾತನಾಡಿ ಒಂದು ಪ್ರಯೋಜನವೂ ಕೂಡ ಇಲ್ಲ. ಅವರಿಬ್ಬರಿಗೂ ಮದುವೆ ಅಂತ ಅವರೇ ಹೇಳಿಬಿಟ್ಟಿದ್ದಾರಲ್ಲ. ಅಪ್ಪ ಅಮ್ಮ ಮುಂದೆ ನಿಂತು ಮದುವೆಗೆ ಏನು ಮಾಡಬೇಕೋ ಎಲ್ಲವನ್ನ ಮಾಡಿ, ನನ್ನ ಬಗ್ಗೆ ಯೋಚಿಸಬೇಡಿ ಎಂದು ಅವಳು ಹೇಳಿ ಮಹಡಿಗೆ ಹೋಗಲು ಹೋಗಿದಾಗ ಮೆಟ್ಟಿಲುಗಳ ಮೇಲೆ ನಿಂತಿದ್ದಳು ಹರ್ಷಿಕಾ. ಮೇಲೆ ಹತ್ತಲು ತೊಡಗಿದ ವೃಷಿಕ ಹರ್ಷಿಕಾಳನ್ನು ನೇರ ನೋಡಲು ಹರ್ಷಿಕಾಳು ಅವಳನ್ನೇ ಗಂಭೀರವಾಗಿ ನೋಡುತ್ತಾ ನಿಂತಿದ್ದಳು. ಯಾಕೋ ವೃಷಿಕಾಗೆ ಅವಳ ಆ ನೋಟವನ್ನು ಎದುರಿಸಲಾಗದೆ ತಡವರಿಸಿದಳು. ಹರ್ಷಿಕಾ ಇನ್ನೂ ತನ್ನ ನೋಟವನ್ನು ಬದಲಾಯಿಸದೆ ಹಾಗೆಯೇ ನಿಂತಿದ್ದಳು. ಅವಳ ನೋಟವನ್ನು ತಪ್ಪಿಸುವ ಸಲುವಾಗಿ ವೃಷಿಕ ಅವಳನ್ನು ದಾಟಿ ವೇಗವಾಗಿ ಮಹಡಿಯಲ್ಲಿದ್ದ ತನ್ನ ಕೋಣೆಯೊಳಗೆ ಹೋಗಿ ಅಡಗಿಕೊಂಡಳು. ಹರ್ಷಿಕಾಳು ಹೋಗುತ್ತಿರುವ ಅವಳನ್ನೇ ನೋಡುತ್ತಿದ್ದವಳು ಒಂದು ನಿರ್ಧಾರಕ್ಕೆ ಬಂದವಳಾಗಿ ತನ್ನ ಫೋನ್ ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ತನ್ನ ಕೋಣೆಯ ಬಾಲ್ಕನಿಗೆ ಹೋಗಿ ನಿಂತವಳು ದೂರವಾಣಿಯಲ್ಲಿ ರಾವಣನಿಗೆ ಕರೆ ಮಾಡಿದಳು. ಎದುರು ಬದಿಯಿಂದ ರಾವಣ ಗಂಭೀರವಾದ ಧ್ವನಿ ಕೇಳಿಸಿತು. ಹೇಳು ಹರ್ಷಿಕಾ, ಯಾವುದಕ್ಕೆ ನನಗೆ ಕಾಲ್ ಮಾಡಿದ್ದೀಯಾ ಎಂದು ಅವನ ಧ್ವನಿಯಲ್ಲಿ ಮೊದಲು ಮನಸ್ಸಿನೊಳಗೆ ಸಣ್ಣ ಭಯ ಉಂಟಾದರೂ ಅದನ್ನು ಬಚ್ಚಿಟ್ಕೊಂಡವಳು ನಂತರ ಗಂಟಲನ್ನು ಸರ್ ಮಾಡಿಕೊಂಡು, ಯಾವುದಕ್ಕಾಗಿ ನೀವು ಈ ರೀತಿಯೆಲ್ಲ ಮಾಡ್ತಿದ್ದೀರಾ ಎಂದಳು ಶೂನ್ಯ ಧ್ವನಿಯಲ್ಲಿ. ಎದುರು ಬದಿಯಿಂದ ರಾವಣನಿಂದ ಯಾವುದೇ ಉತ್ತರ ಬಾರದೆ ಹೋಯಿತು. ನೀವು ಮಾಡುವುದು ತಪ್ಪು ಅಂತ ನಿಮಗೆ ತಿಳಿಯುತ್ತಿಲ್ವಾ? ಏನಿದ್ದರೂ ಈಗ ವೃಷಿ ನಿಮ್ಮ ಹೆಂಡತಿ. ನೀವು ನನ್ನನ್ನು ಪ್ರೀತಿಸಿದ್ದರೂ ತಾಳಿ ಕಟ್ಟಿದ್ದು ಅವಳ ಕತ್ತಿನಲ್ಲಿ ತಾನೆ. ಹಾಗಿರುವಾಗ ಹೇಗೆ ಸ್ವಲ್ಪವೂ ಮನಸ್ಸಾಕ್ಷಿ ಇಲ್ಲದೆ ನಿಮ್ಮಿಂದ ಆ ತಾಳಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ಎಂದು ಇವಳು ಕೊಂಚ ಕೋಪದ ಧ್ವನಿಯಲ್ಲೇ ಕೇಳಿದ್ಲು. ಆ ತಾಳಿ ಅವಳಿಗೆ ಸೇರಿದ್ದಲ್ಲ ಅನ್ನುವಾಗ ಅದು ಯಾವುದಕ್ಕಾಗಿ ಅವಳ ಹತ್ರ ಕತ್ತಿನಲ್ಲಿರಬೇಕು ಹೇಳು? ಅದಕ್ಕೆ ತೆಗೆದುಕೊಂಡೆ ಎಂದನು ರಾವಣ ಖಡಕ್ ಧ್ವನಿಯಲ್ಲಿ. ಅವಳಿಗೆ ಸೇರಿದ್ದೆಲ್ಲ ಎಂದರೆ ಮತ್ತೆ ಯಾರಿಗೆ ಸೇರಿದ್ದು? ನೀವು ಮಾತನಾಡುವುದು ಸ್ವಲ್ಪವೂ ಸರಿಯಲ್ಲ.
ನೀವು ಪ್ರೀತಿಸಿದ್ದು ಬೇಕಿದ್ದರೆ ನನ್ನನ್ನೇ ಇರಬಹುದು, ಆದರೆ ಮದುವೆ ಆಗಿದ್ದು ವೃಷಿಕಾಳನ್ನಲ್ವಾ? ಇಷ್ಟೊಂದು ದಿನ ಅವಳ ಜೊತೆ ಇದ್ದೀರಲ್ಲ, ಆಗ ಅವಳಿಗೆ ನಿಮ್ಮ ಮೇಲೆ ಯಾವುದೋ ಒಂದು ಭಾವನೆ ಬಂದಿರುವುದಿಲ್ವಾ ಅಂತ ನೀವು ಹೇಗೆ ಯೋಚಿಸಬಹುದು? ಬಹುಶಃ ತನ್ನ ಗಂಡ ಅಂತಲೇ ನಿಮ್ಮನ್ನು ನೆನೆದು ಅವಳು ಬಾಳಲು ಆರಂಭಿಸಿರಬಹುದು ಅಲ್ವಾ? ಯಾವುದಕ್ಕಾಗಿ ಹೀಗೆ ಅವಳನ್ನು ಮನೆಯಿಂದ ಓಡಿಸಿದ್ರಿ ಎಂದು ಹರ್ಷಿಕಾ ಖಡಕ್ ಧ್ವನಿಯಲ್ಲಿ ಕೇಳಿದ್ಲು. ಈಗ ಇಷ್ಟೊಂದು ಮಾತನಾಡ್ತಿದ್ದೀರಲ್ಲ ತಾವು, ನೆನ್ನೆ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಹೇಳುವಾಗ ಬೇಡ ಎಂದು ನೀನು ನಿರಾಕರಿಸಬೇಕಿತ್ತಲ್ವಾ ಎಂದು ರಾವಣ ವ್ಯಂಗ್ಯವಾಗಿ ಕೇಳಿದ. ಎದುರು ಬದಿಯಲ್ಲಿ ಹರ್ಷಿಕಾ ಮೌನದಲ್ಲಿ ಮುಳುಗಿದಳು. ಬಾಯಿ ತೆರೆದು ಉತ್ತರ ಕೊಡಿ ಮೇಡಮ್. ಇಷ್ಟೊಂದು ಹೊತ್ತು ನನ್ನನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರಲ್ಲ, ಈಗ ಮಾತನಾಡಿ ಎಂದು ರಾವಣ ವ್ಯಂಗ್ಯವಾಗಿ ಹೇಳಿದ. ಒಂದು ದೀರ್ಘ ನಿಟ್ಟುಸಿರು ಬಿಟ್ಟ ಹರ್ಷಿಕಾ, ನೆನ್ನೆ ನಾನಿದ್ದ ಪರಿಸ್ಥಿತಿಯಲ್ಲಿ ನನ್ನಿಂದ ಯಾವುದರ ಬಗ್ಗೆಯೂ ಯೋಚಿಸಲು ಸಾಧ್ಯವಾಗಲಿಲ್ಲ, ಯಾವುದನ್ನು ಮಾತನಾಡಲು ಗೊತ್ತಾಗಲಿಲ್ಲ. ನನ್ನ ಮನಸ್ಸಿನಲ್ಲಿರುವ ನೋವು ವೇದನೆಗಳು ಎಷ್ಟೆಂದು ನನಗೆ ಮಾತ್ರವೇ ಗೊತ್ತು ಎಂದು ಹರ್ಷಿಕಾ ಶೂನ್ಯ ಧ್ವನಿಯಲ್ಲಿ ಹೇಳಿದ್ಲು. ರಾವಣ ಏನು ಮಾತನಾಡದೆ ಮೌನವಾಗಿದ್ದನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಡೆದದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಹೆಂಡತಿ ವೃಷಿಕಾ ಅಂತ ಆದಮೇಲೆ ನಿಮ್ಮ ಜೀವನದೊಳಗೆ ನಾನು ಬರುವುದು ಸರಿಯಾಗುವುದಿಲ್ಲ. ದಯವಿಟ್ಟು ನನ್ನ ತಂಗಿಯ ಜೀವನವನ್ನು ಹಾಳು ಮಾಡಬೇಡಿ, ಅವಳ ಜೊತೆ ಸೇರಿ ಬಾಳಲು ಪ್ರಯತ್ನ ಮಾಡಿ ಎಂದು ಹರ್ಷಿಕಾ ಬೇಡ್ಕೊಳ್ಳಲು ತೊಡಗಿದಳು. ರಾವಣನು ಕೂಡ ಏನು ಮಾತನಾಡಲಿಲ್ಲ. ಪ್ಲೀಸ್ ಏನಾದರೂ ಮಾತನಾಡಿ, ಹೀಗೆ ಮೌನವಾಗಿದ್ದರೆ ಏನರ್ಥ? ನನಗೆ ನನ್ನ ಜೀವನಕ್ಕಿಂತ ನನ್ನ ತಂಗಿಯ ಜೀವನವೇ ತುಂಬ ಮುಖ್ಯ. ಊರ ಮುಂದೆ ನೀವು ಅವಳ ಕತ್ತಿಗೆ ತಾಳಿ ಕಟ್ಟಿದ್ದೀರಾ. ಹಾಗಿರುವಾಗ ಈಗ ಅವಳು ಗಂಡನಿಂದ ತೊಂದರೆ ಪಟ್ಟು ಮನೆಗೆ ಬಂದರೆ ಎಲ್ಲರೂ ಅವಳನ್ನು ಹೇಗೆ ಮಾತನಾಡ್ಕೊಳ್ತಾರೆ? ಪ್ಲೀಸ್ ದಯವಿಟ್ಟು ನೀವು ಹೀಗೆ ಒಂದು ಕೆಲಸವನ್ನು ಮಾಡಬೇಡಿ. ನಿಮಗೂ ನನಗೂ ಮದುವೆ ಎಂದು ಹೇಳಿದ ವಿಷಯವನ್ನು ಮರೆತು ವೃಷಿಕಾ ಜೊತೆ ಬಾಳಿ ಎಂದು ಹರ್ಷಿಕಾ ಹೇಳಲು ಸಾಧ್ಯವಿಲ್ಲ ಎಂದನು ಗಂಭೀರ ಧ್ವನಿಯಲ್ಲಿ ರಾವಣ. ಅವನು ಹೇಳಿದ್ದನ್ನು ಕೇಳಿ ಹರ್ಷಿಕಾ ಆಘಾತಗೊಂಡಳು. ಲಿಸನ್ ಹರ್ಷಿ, ಈ ಮದುವೆ ಖಂಡಿತವಾಗಿಯೂ ನಡೆದೇ ತೀರಬೇಕು. ನಿನಗೆ ಇಷ್ಟವಿದ್ರೂ ಇಲ್ಲದಿದ್ರೂ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಈ ಮದುವೆ ನಡೆಯುತ್ತದೆ ಅಷ್ಟೇ. ಮದುವೆಯನ್ನು ನಿಲ್ಲಿಸಲು ಯಾವುದೇ ಪ್ರಯತ್ನ ಮಾಡಬೇಡ, ಅದು ನಿನಗೆ ಒಳ್ಳೆಯದಕ್ಕಲ್ಲ. ನೀನು ನೋಡಿದ ರಾವಣ ಈಗ ನಾನಲ್ಲ, ಸಂಪೂರ್ಣವಾಗಿ ಮೃಗವಾಗಿ ಬದಲಾಗಿ ನಿಂತಿದ್ದಾನೆ. ಅನಗತ್ಯವಾಗಿ ನನ್ನ ಕೋಪಕ್ಕೆ ಒಳಗಾಗಬೇಡ ಎಂದು ಗರ್ಜನೆಯಿಂದ ಹೇಳಿದ ರಾವಣ. ಅವಳ ಉತ್ತರವನ್ನು ಕಾಯದೆ ಕರೆಯನ್ನು ಕಟ್ ಮಾಡಿಬಿಟ್ಟನು. ಹರ್ಷಿಕಾಳು ಅವನ ಉತ್ತರ ಕೇಳಿ ನಿಂತು ಬಿಟ್ಟಳು. ಅವಳು ಹಾಗೆಯೇ ಆಘಾತದಿಂದ ನಿಂತಿರಲು ಅವಳ ಹೆಗಲ ಮೇಲೆ ಒಂದು ಕೈ ಬಿದ್ದಿತು. ಆ ಕೈ ಸೇರಿದವರು ಯಾರು ಎಂಬುದನ್ನು ತಿರುಗಿ ನೋಡದೆಯೇ ಅರಿತುಕೊಂಡವಳು ಅಪ್ಪ ಎಂದು ಕಣ್ಣೀರಿನಿಂದ ತನ್ನ ಹಿಂದೆ ನಿಂತಿದ್ದ ವಾಸುದೇವನ್ ಕಡೆಗೆ ತಿರುಗಿದಳು. ವಾಸುದೇವನ್ ಚಿಂತಕಾಂತರಾಗಿ ನಿಂತಿದ್ದರು. ಏನರ್ಷಿ, ಅಳಿಯ ಖಂಡಿತ ಮದುವೆ ನಡೆಯುತ್ತದೆ ಅಂತ ಹೇಳಿಬಿಟ್ರಾ ಎಂದು ಅವಳ ಮುಖಭಾವವನ್ನು ನೋಡಿಯೇ ಚಿಂತೆಯಿಂದ ವಾಸುದೇವನ್ ಕೇಳಿದ್ರು. ಅದಕ್ಕೆ ಏನು ಉತ್ತರ ನೀಡುವುದೆಂದು ತಿಳಿಯದೆ ಅವರ ಎದೆಗೆ ಒರಗಿದಳು. ಕಣ್ಣೀರಿನಿಂದ ಅವರ ಶರ್ಟ್ ನೆನೆಸಲು ತೊಡಗಿದಳು. ಅವಳ ಕಣ್ಣೀರನ್ನು ನೋಡಿ ರಾವಣ ಏನು ಹೇಳಿರಬಹುದು ಎಂಬುದು ವಾಸುದೇವನ್ಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿತು. ಅವರಿಗೂ ಮನಸ್ಸು ಕಲುಷಿತವಾಗಿತ್ತು. ಇಬ್ಬರು ಹೆಣ್ಣು ಮಕ್ಕಳ ಜೀವನವು ಏನಾಗುತ್ತದೋ ಎಂಬ ಭಯ ಅವರೊಳಗೆ ಹೇಳಲು ಏನು ಮಾಡುವುದೆಂದೇ ತಿಳಿಯಲಿಲ್ಲ ಅವರಿಗೆ. ನನಗೆ ಏನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ವಪ್ಪ. ನಿನ್ನೆ ನಾನು ಇದ್ದ ಪರಿಸ್ಥಿತಿಯಲ್ಲಿ ನನ್ನಿಂದ ಅಲ್ಲಿ ಯಾವುದನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಅದೆಲ್ಲವನ್ನು ಮರೆತು ಸ್ವಲ್ಪ ಬುದ್ಧಿ ತಿಳಿಯಾಗಿ ಹೊರಗೆ ಬರುವಷ್ಟರಲ್ಲಿ ಇಷ್ಟೊಂದು ವಿಷಯ ನಡೆದು ಹೋಗಿದೆ. ಈಗಲಾದರೂ ಅವ್ರ ಹತ್ರ ಮಾತನಾಡಿ ಹೇಗಾದರೂ ಈ ಮದುವೆಯನ್ನು ನಿಲ್ಲಿಸೋಣ ಅಂದರೆ ಅವರು ಮದುವೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಕೋಪದಿಂದ ಹೇಳಿ ಫೋನ್ ಇಟ್ಬಿಟ್ರಪ್ಪ. ನನಗೆ ಏನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ. ಇಲ್ಲಿಗೆ ಬಂದು ಎಲ್ಲ ಸಮಸ್ಯೆಯನ್ನು ನಾನು ಸರಿ ಮಾಡಬೇಕು ಅಂದುಕೊಂಡೆ ಅಪ್ಪ. ಆದರೆ ಈಗ ನಾನು ಹಿಂತಿರುಗಿ ಬಂದಿದ್ದೇ ಸಮಸ್ಯೆ ಆಗಿಬಿಟ್ಟಿದೆ. ಇಲ್ಲಿಗೆ ಬಂದು ನನ್ನ ತಂಗಿಯ ಜೀವನವನ್ನು ನಾನೇ ಹಾಳು ಮಾಡಿಬಿಟ್ಟೆನಲ್ಲಪ್ಪ ಎಂದು ಅವಳು ಕಣ್ಣೀರಿನಿಂದ ಅಳ್ತಿದ್ಲು. ಅವಳಿಗೆ ಯಾವುದೇ ಉತ್ತರ ನೀಡಲಾಗದೆ ಮನಸ್ಸಿನಲ್ಲಿದ್ದ ನೋವನ್ನು ಬಚ್ಚಿಟ್ಕೊಂಡು ಅವಳ ತಲೆಯನ್ನು ಸವರುತ್ತಾ ಆಕಾಶವನ್ನು ದಿಟ್ಟಿಸುತ್ತಿದ್ದರು ವಾಸುದೇವನ್. ಈ ಕಡೆ ಚೈತ್ರನ್ ತನ್ನ ತಂಗಿಯ ಬಳಿ ಕೋಪದಿಂದ ಬೈದು ತನ್ನ ಮನೆಯಿಂದ ಹೊರಟ ಚೈತ್ರನ್ ವೇಗವಾಗಿ ರಾವಣನ ಕಚೇರಿಯನ್ನು ತಲುಪಿದನು. ಕಚೇರಿಗೆ ಪ್ರವೇಶಿಸುವಾಗಲೇ ಉರಿಯುತ್ತಿರುವ ಮುಖದೊಂದಿಗೆ ಅವನು ಒಳಗೆ ಬಂದ. ಕಚೇರಿಯಲ್ಲಿದ್ದವರಿಗೆ ಏನೂ ಅರ್ಥವಾಗಲಿಲ್ಲ.
ರುದ್ರೇಶ್ ಚೈತ್ರನ ಆಗಮನಕ್ಕಾಗಿಯೇ ರಾವಣನ ಕೊಠಡಿಯ ಮುಂದೆ ಕಾಯುತ್ತಿದ್ದನು. ವೇಗವಾಗಿ ಅವನನ್ನ ತಲುಪಿದ ಚೈತ್ರನ್, ಏನ್ ನಡೀತಿದೆ ಇಲ್ಲಿ? ಈ ಹುಚ್ಚ್ಯಾಕೆ ಇಷ್ಟೊಂದು ಕಟುವಾಗಿ ನಡೆದುಕೊಳ್ಳುತ್ತಿದ್ದಾನೆ ಎಂದು ಕೋಪದಿಂದ ಹೇಳಲು, ಸರ್, ಏನೇ ಇದ್ರೂ ರೂಮಿನೊಳಗೆ ಹೋಗಿ ಮಾತನಾಡೋಣ. ಇಲ್ಲಿ ಹೊರಗಡೆ ನಿಂತು ಕಿರುಚಬೇಡಿ. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ರುದ್ರೇಶ್ ಅವನನ್ನ ಸಮಾಧಾನಪಡಿಸಲು ಮುಂದಾದ. ಇನ್ನೇನು ಮಾತನಾಡೋಕಿದೆ ಹೇಳು? ಅದಕ್ಕೆ ತಾಳಿಯನ್ನೇ ತೆಗೆದುಕೊಂಡು ಆ ಹುಡುಗಿಯನ್ನ ಕಳಿಸ್ಬಿಟ್ಟಿದ್ದಾನಲ್ಲ, ಇನ್ನು ಮಾತನಾಡೋಕೇನಿದೆ ಎಂದು ಚೈತ್ರನ್ ಮತ್ತೆ ಕೋಪದಿಂದ ಹೇಳ್ದ. ಒಳಗಿನಿಂದ ರಾವಣನ ಧ್ವನಿ ಕೊಟ್ಟನು, ಅವನನ್ನ ಹೊರಗೆ ಕಿರುಚಬೇಡ ಅಂತ ಹೇಳು ರುದ್ರ. ಏನೇ ಇದ್ರೂ ಒಳಗೆ ಬಂದು ನನ್ನ ಮುಂದೆ ನಿಂತು ಮಾತನಾಡಲು ಹೇಳು ಎಂದು ಗರ್ಜನೆಯಿಂದ ಹೇಳಿದ ರಾವಣ. ಅದರಲ್ಲಿ ಚೈತ್ರನ್ಗೆ ಇನ್ನೂ ಕೋಪ ಬಂದು ಬಾಗಿಲನ್ನ ದಡಾರೆಂದು ತೆಗೆದುಕೊಂಡು ಒಳಗೆ ಪ್ರವೇಶಿಸಿದನು. ರಾವಣ ಅವನು ಬಂದದ್ದನ್ನ ಗಣನೆಗೆ ತೆಗೆದುಕೊಳ್ಳದೆ ಫೈಲ್ಗಳಲ್ಲಿ ತನ್ನ ಗಮನವನ್ನ ಹರಿಸಿದ್ದನು. ಅವನ ಮುಂದೆ ಬಂದು ನಿಂತ ಚೈತ್ರನ್ ಕೋಪದಿಂದ ಆ ಫೈಲನ್ನ ಕಿತ್ತು ಬಿಸಾಡಿದ. ಅದರಲ್ಲಿ ರಾವಣನ ಕಣ್ಣುಗಳು ಕೆಂಪಾಗಿ ಅವನನ್ನ ನಿಮಿರಿ ಮುಖ ಗಂಟಿಕ್ಕಿ ನೋಡ್ತಿದ್ದ. ಅವನಿಗೆ ಸೋಲದ ನೋಟದಿಂದಲೇ ಇವನು ಕೂಡ ನೋಡಿದನು. ಯಾಕೆ ಹೀಗೆ ಮಾಡ್ದೆ ಬುದ್ಧಿಗೇಡಿಯೇ? ಕೊಂಚವಾದ್ರೂ ಬುದ್ಧಿ ಇದೆಯಾ ನಿನ್ಗೆ? ಒಂದು ಹೆಣ್ಣು ಮಗಳ ಬಳಿ ಹೀಗೆ ಕಟುವಾಗಿ ನಡ್ಕೊಳ್ಳಲು ನಿನಗೆ ಹೇಗೋ ಮನಸ್ಸು ಬಂತು? ಏನು ಅರ್ವಿ ಇದೆಲ್ಲ? ನೀನಿಷ್ಟೊಂದು ಕೆಟ್ಟವನಾಗಿರ್ತೀಯ ಎಂದು ನಾನು ಸ್ವಲ್ಪವೂ ಯೋಚಿಸಿರಲಿಲ್ಲ. ಕಟ್ಟಿದ ತಾಳಿಯನ್ನ ನಿನ್ನಿಂದ ಹೇಗೋ ತೆಗೆಸಿಕೊಳ್ಳಲು ಸಾಧ್ಯವಾಯಿತು? ತಾಳಿ ಎಂಬುದು ಸಾಮಾನ್ಯ ವಿಷಯವಲ್ಲ. ಮದುವೆ ಎಂಬುದನ್ನು ನೀನು ಸಾಧಾರಣವಾಗಿ ನೆನೆದು ಬಿಟ್ಟಿದ್ದೀಯಾ ಎಂದು ಅವನು ಹೇಳಿದನು. ಅದಕ್ಕೆ ದೊಡ್ಡದಾಗಿ ಪ್ರತಿಕ್ರಿಯಿಸದೆ ರಾವಣ ನಿಧಾನವಾಗಿ ಕುಳಿತಿದ್ದ. ಅದರಲ್ಲಿ ಚೈತ್ರನ್ಗೆ ಇನ್ನೂ ಕೋಪವೇ ಬಂದಿತು. ನಿನ್ನ ಹತ್ತಿರವೇ ನಾನು ಮಾತನಾಡುತ್ತಿರೋದು ಆರ್ವಿ. ಬಾಯಿ ತೆಗೆದು ಯಾವುದಾದ್ರೂ ಉತ್ತರ ಹೇಳು. ಹೀಗೆ ಮೌನವಾಗಿದ್ರೆ ಏನರ್ಥ ಎಂದು ಚೈತ್ರನ್ ಮತ್ತೆ ಕೇಳಿದ. ನೀನು ಕೇಳುವ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಹೇಳಲು ಇಷ್ಟವಿಲ್ಲ ಎಂದು ಅರ್ಥ ಎಂದನು ಗಂಭೀರ ಧ್ವನಿಯಿಂದ ರಾವಣ. ಅದರಿಂದ ಕೋಪಗೊಂಡ ಚೈತ್ರನ್ ಅಲ್ಲಿದ್ದ ಒಂದು ಫೈಲನ್ನು ತೆಗೆದು ರಾವಣನ ಮೇಲೆ ಒಡೆಯಲು ಅದು ಅವನ ಗಟ್ಟಿ ಎದೆಗೆ ತಾಗಿ ಕೆಳಗೆ ಬಿದ್ದಿತು. ಸರ್, ಏನು ಮಾಡ್ತಿದ್ದೀರಾ ನೀವು ಎಂದು ರುದ್ರೇಶ್ ಗಾಬರಿಯಿಂದ ಮುಂದೆ ಬಂದ. ನೀನು ಸುಮ್ಮನಿರು. ನೀನು ಬೆಳಿಗ್ಗೆ ಅಷ್ಟೊಂದು ಹೇಳಿದ್ರು ಕೇಳದೆ ಸೊಕ್ಕಿನಿಂದ ಆಡ್ತಿದ್ದಾನೆ ಎಂದರೆ ಇವನಿಗೆ ಎಷ್ಟು ಸೊಕ್ಕಿರಬೇಕು? ಅದು ಹೇಗೆ ಒಂದು ಹೆಣ್ಣಿನ ಕತ್ತಿನಿಂದ ತಾಳಿಯನ್ನು ಇವನಿಂದ ತೆಗೆಸಿಕೊಳ್ಳಲು ಸಾಧ್ಯವಾಯಿತು ಹೇಳು? ಆ ಹುಡುಗಿ ಆ ತಾಳಿಯನ್ನು ತೆಗೆದುಕೊಡುವಾಗ ಎಷ್ಟು ಕಷ್ಟಪಟ್ಟಿರಬಹುದು ಎಂದು ಇವನು ಸ್ವಲ್ಪ ಯೋಚಿಸಿ ನೋಡಿದನ. ಕೊಂಚವಾದರೂ ಆ ಹುಡುಗಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆದುಕೊಳ್ಳಬಹುದಿತ್ತಲ್ವಾ ಇವನು ಎಂದು ಅವನು ಕಿರುಚಿದ. ನನ್ನ ಬಗ್ಗೆ ಯೋಚಿಸಿದವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಂಡು ನಾನು ಏನು ಮಾಡಲಿ ಎಂದು ರಾವಣ ಅಲಕ್ಷ್ಯವಾಗಿ ಹೇಳಿದನು. ಈಗ ರುದ್ರೇಶ್ಗೆ ಅವನ ಮೇಲೆ ಸ್ವಲ್ಪ ಕೋಪ ಬಂದಿತು. ಸರ್, ಯಾಕೆ ಸರ್ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ಆ ಹುಡುಗಿ ನಿಮ್ಮ ಒಳಿತಿಗಾಗಿ ಮಾಡುತ್ತಿದ್ದೇನೆ ಎಂದು ನೆನೆದು ಹೀಗೆಲ್ಲ ಮಾಡ್ತಿದ್ದಾಳೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಹಠಕ್ಕೆ ಈಗ ಹರ್ಷಿಕಾಳನ್ನು ಮದುವೆಯಾಗುತ್ತೇನೆ ಎಂದು ಹೇಳ್ತಿದ್ದೀರಾ. ನಿಮ್ಮ ಮನಸ್ಸನ್ನು ಮುಟ್ಟಿ ಹೇಳಿ, ಹರ್ಷಿಕಾಳನ್ನು ಮದುವೆಯಾಗಿ ನಿಮ್ಮಿಂದ ಸಂತೋಷವಾಗಿರಲು ಸಾಧ್ಯವಾ ಎಂದು ರುದ್ರೇಶ್ ಕೇಳಿದ. ಅದರ ಬಗ್ಗೆ ತಿಳಿದುಕೊಂಡು ನೀನೇನು ಮಾಡಲಿದ್ದೀಯಾ? ನಾವಿಬ್ಬರು ಸಂತೋಷವಾಗಿ ಬಾಳುತ್ತೇವೋ ಅಥವಾ ಬಾಳದೆ ಹೋಗುತ್ತೇವೋ? ನಿನಗೆ ಯಾವುದಕ್ಕಾಗಿ ಅದ್ರ ಬಗ್ಗೆ ಚಿಂತೆ ಹೇಳು ಎಂದು ರಾವಣ ಕೇಳಿದ. ರುದ್ರೇಶ್ ಅವನನ್ನು ಗಂಭೀರವಾಗಿ ನೋಡಿದವನು, ಸರ್, ಈಗ ನೀವು ಒಬ್ಬ ಹೆಣ್ಣಿನ ಜೀವನವನ್ನು ಕಾಪಾಡುತ್ತಿದ್ದೇನೆ ಎಂದು ನೆನೆದು ಇಬ್ಬರು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಲು ನೋಡ್ತಿದ್ದೀರಾ. ನೀವು ಹರ್ಷಿಕಾಳನ್ನು ಮದುವೆಯಾಗಿ ಸಂತೋಷವಾಗಿ ಬಾಳುವುದಿಲ್ಲ. ನಿಮ್ಮನ್ನು ನೆನೆದುಕೊಂಡು ವೃಷಿಕಾಳು ಸಂತೋಷವಾಗಿ ಬಾಳುವುದಿಲ್ಲ. ಆಗ ಹರ್ಷಿಕಾ ವೃಷಿಕ ಇಬ್ಬರ ಜೀವನವು ಪ್ರಶ್ನಾರ್ಥಕವಾಗುತ್ತದೆ. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಎಂದು ರುದ್ರೇಶ್ ಬೇಡಿಕೊಂಡ. ರಾವಣ ಏನೂ ಹೇಳಲೇ ಇಲ್ಲ. ಅವನನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಚೈತ್ರನ್, ನಿನಗೆ ತಿಳಿಯುವ ವಿಷಯ ಕೂಡ ಈ ಹುಚ್ಚನಿಗೆ ತಿಳಿಯುತ್ತಿಲ್ಲ ನೋಡು. ಇವನ್ನಾಗಲಿ ಏನು ಮಾಡೋದು ಹೇಳು ಎಂದು ನನಗೆ ಅರ್ಥನೇ ಆಗ್ತಿಲ್ಲ. ಇವನಿಗಿಂತ ನೀನೇ ಎಷ್ಟೋ ಪರವಾಗಿಲ್ಲ ಎನ್ನಿಸುತ್ತದೆ ಎಂದು ಕೋಪದಲ್ಲಿ, ನೀನು ಬುದ್ಧಿ ಕಳೆದುಕೊಂಡಿದ್ದೀಯ. ಇವನು ಶಾಂತವಾಗಿದ್ದಾಗಲೂ ಬುದ್ಧಿ ಇಲ್ಲದವನಂತೆಯೇ ನಡೆದುಕೊಳ್ತಿದ್ದಾನೆ ನೋಡು ಎಂದು ಚೈತ್ರನ್ ಅನ್ನಲು ರಾವಣ ಏನು ಕೂಡ ಮಾತನಾಡಲಿಲ್ಲ. ಹೇಗೋ ಹೋಗಿ ಸಾಯಿ. ನನ್ನಿಂದ ಏನು ಮಾಡಲು ಸಾಧ್ಯವೋ ಅದನ್ನೆಲ್ಲ ನಾನು ಪ್ರಯತ್ನಿಸಿಬಿಟ್ಟೆ. ಆದರೆ ನೀನು ತಿದ್ದುಪಡಿ ಆಗುವಂತೆ ಇಲ್ಲ. ಆದರೆ ಒಂದೇ ಒಂದು ಹೇಳುತ್ತೇನೆ, ಚೆನ್ನಾಗಿ ಕೇಳಿಸ್ಕೊ. ಇಷ್ಟವಿಲ್ಲದ ಜೀವನದೊಳಗೆ ಪ್ರವೇಶಿಸಿದರೆ ಆ ಜೀವನ ನರಕವಾಗಿ ಬದಲಾಗಿ ಬಿಡುತ್ತದೆ. ನನ್ನಿಂದ ಇಷ್ಟೇ ಹೇಳಲು ಸಾಧ್ಯ ಎಂದು ಚೈತ್ರನ್ ಕೋಪದಿಂದ ಹೇಳಿ ಹೊರಟು ಹೋದ. ರುದ್ರೇಶ್ ಅಸಹಾಯಕತೆಯಿಂದ ಅವನ ಹಿಂದೆ ಹೊರಗೆ ನಡೆದನು.
ರುದ್ರ, ಒಂದು ನಿಮಿಷ ನಿಲ್ಲು ಎಂದು ರಾವಣ ಅವನನ್ನು ತಡೆದ. ಹೇಳಿ ಸರ್ ಎಂದು ಆಯಾಸದ ಧ್ವನಿಯಲ್ಲಿ ಅವನ ಕಡೆ ತಿರುಗಿದನು. ನಿನಗೆ ಇಲ್ಲಿರಲು ಇಷ್ಟವಿಲ್ಲ ಎಂದು ನೀನು ಹೇಳಿದ್ಯಲ್ಲವಾ ಎಂದು ರಾವಣ ಕೇಳಲು, ಅದಕ್ಕೆ ಹೌದು ಎನ್ನುವಂತೆ ತಲೆಯಾಡಿಸಿದನು ಅವನು. ನಿನ್ನನ್ನು ಹೈದರಾಬಾದ್ನಲ್ಲಿರುವ ನಮ್ಮ ಬ್ರ್ಯಾಂಚ್ಗೆ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಟ್ರಾನ್ಸ್ಫರೇಟ್ ಮಾಡಿದ್ದೇನೆ. ನೀನು ಅಲ್ಲಿಗೋಗಿ ತಂಗಿಕೋ. ಎಷ್ಟು ದಿನ ನಿನಗೆ ಅನ್ನಿಸುತ್ತದೋ ಅಲ್ಲೇ ವರ್ಕ್ ಮಾಡು. ಅದಾದ ನಂತರ ಇಲ್ಲಿಗೆ ಬರಲು ಇಷ್ಟವಿದ್ದರೆ ಹಿಂತಿರುಗಿ ಬಾ ಎಂದು ರಾವಣ ಹೇಳಿದ. ಸರ್, ಈಗಾಗಲೇ ಇಲ್ಲಿ 1008 ತೊಂದರೆಗಳು ನಡೆಯುತ್ತಿವೆ. ಇದರಲ್ಲಿ ನಾನು ಬೇರೆ ನಿಮ್ಮನ್ನು ಎಂದು ರುದ್ರೇಶ್ ಏನೋ ಹೇಳಲು ಬಂದ. ಅವನನ್ನು ಕೈ ನೀಡಿ ತಡೆದು ನಿಲ್ಲಿಸಿದನು ರಾವಣ. ನೀನು ಕೇಳಿದ್ದನ್ನು ನಾನು ಮಾಡಿಬಿಟ್ಟೆ. ಇದಕ್ಕಿಂತ ಮೇಲೆ ನಾನು ಏನು ಹೇಳುತ್ತೇನೋ ಅದನ್ನು ಮಾತ್ರವೇ ನೀನು ಕೇಳಬೇಕು. ನಾಳೆ ಸಂಜೆ ನಿನಗೆ ಫ್ಲೈಟ್. ಬೇಗ ಹೊರಡುವ ಹಾದಿ ನೋಡು ಎಂದು ರಾವಣ ಆದೇಶವಾಗಿ ಹೇಳಿಬಿಟ್ಟ. ಅದಕ್ಕಿಂತ ಮೇಲೆ ಅವನನ್ನು ಎದುರಿಸಿ ಏನೂ ಮಾತನಾಡಲಿಲ್ಲ. ಸರಿ ಎಂದು ತಲೆಯಾಡಿಸಿ ಅವನು ಹೊರಗೆ ಬಂದ. ಚೈತ್ರನ್ ಸೋಫಾದಲ್ಲಿ ತಲೆ ಹಿಡಿದುಕೊಂಡು ಕುಳಿತಿದ್ದನು. ಅವನ ಹತ್ರ ಹೋದವನು ಸರ್ ಎಂದು ಕರೆಯಲು ಆಯಾಸದಿಂದ ಅವನನ್ನು ನೋಡಿದ ಚೈತ್ರನ್, ಈಗ ಏನು ಮಾಡುವುದು ರುದ್ರ? ಯಾಕೆ ಹೀಗೆ ನಡ್ಕೊಳ್ತಿದ್ದಾನೆ ಎಂದು ನನಗೆ ಅರ್ಥನೇ ಆಗ್ತಿಲ್ಲ. ಹೇಗಾದರೂ ಈ ಮದುವೆಯನ್ನು ತಡೆದು ನಿಲ್ಲಿಸಬೇಕು. ವೃಷಿಕಾಳ ಜೀವನ ನನಗೆ ಇದರಲ್ಲಿ ಮುಖ್ಯವಾಗಿ ಕಾಣಿಸುತ್ತಿದೆ. ಆರ್ವಿ ವೃಷಿಕಾ ಜೊತೆ ಇದ್ದರೆ ಮಾತ್ರ ಸಂತೋಷವಾಗಿರ್ತಾನೆ. ಈಗ ಹೇಗೆ ಈ ಮದುವೆಯನ್ನು ನಾವು ನಿಲ್ಲಿಸೋದು ಎಂದು ಅವನು ಕೇಳಿದ. ನನಗೂ ಅದೇ ಸರ್, ಏನೂ ಅರ್ಥವಾಗ್ತಿಲ್ಲ. ಇದರಲ್ಲಿ ರಾವಣ್ ಸರ್ ಬೇರೆ ನನ್ನನ್ನು ಹೈದರಾಬಾದ್ಗೆ ಈ ಸಮಯ ನೋಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಎಂದು ರುದ್ರೇಶ್ ಚಿಂತೆಯಿಂದ ಹೇಳ್ದ. ಅವನು ಹೇಳಿದ್ದನ್ನು ಕೇಳಿ ಆಘಾತಗೊಂಡನು ಚೈತ್ರನ್. ಏನು ಹೇಳ್ತಿದ್ದೀಯಾ? ಟ್ರಾನ್ಸ್ಫರ್ ಮಾಡಿಬಿಟ್ನಾ? ಯಾಕೆ? ಯಾವುದಕ್ಕಾಗಿ ಎಂದು ಏನು ಅರ್ಥವಾಗದೆ ಅವನು ಕೇಳ್ದ. ಹೆದರಬೇಡಿ ಸರ್. ಸರ್ ಏನೋ ಕೋಪಗೊಂಡು ನನ್ನನ್ನು ಟ್ರಾನ್ಸ್ಫರ್ ಮಾಡಿಲ್ಲ. ನಾನೇ ಅವರಲ್ಲಿ ಕೇಳ್ಕೊಂಡಿದ್ದೆ. ನನಗೆ ಇಲ್ಲಿರುವವರ ಮುಖವನ್ನು ನೋಡಲು ಅಪರಾಧ ಪ್ರಜ್ಞೆಯಾಗುತ್ತಿದೆ. ಅದಕ್ಕಾಗಿ ನಾನು ಬೇರೆ ಊರಿಗೆ ಹೋಗಿ ವರ್ಕ್ ಮಾಡುತ್ತೇನೆ ಎಂದು ಅವರಲ್ಲಿ ಹೇಳಿದ್ದೆ. ಅದಕ್ಕೆ ಸರ್ ನನ್ನನ್ನು ಹೈದರಾಬಾದ್ನಲ್ಲಿರುವ ನಮ್ಮ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಎಂದು ಹೇಳಿದ. ಏನಿದು? ಈ ಸಮಯ ನೋಡಿ ನೀನು ಅಲ್ಲಿಗೆ ಹೋಗುವಂತಾಯ್ತಲ್ಲ. ಈಗ ನಾನು ಒಬ್ಬಂಟಿಯಾಗಿ ಇದನ್ನು ಹೇಗೆ ನಿಭಾಯಿಸಲಿ ಎಂದು ಚೈತ್ರನ್ ಚಿಂತೆಯಿಂದ ಹೇಳ್ದ. ಸರ್, ನನಗೆ ಒಂದೇ ಒಂದು ವಿಷಯ ಮಾತ್ರವೇ ಇದರಲ್ಲಿ ಹೇಳಲು ಸಾಧ್ಯ. ಆರ್ವಿ ಸರ್ ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ ಇನ್ನು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರ ಗುಣವೇ ಇದು ಎಂದು ನಿಮಗೂ ಗೊತ್ತು. ಅವರು ಒಮ್ಮೆ ನಿರ್ಧಾರ ತೆಗೆದುಕೊಂಡಿದ್ದೆ ಅದನ್ನು ಯಾರಾಗಿ ಆಗಲಿ ಬದಲಾಯಿಸಿಕೊಳ್ಳುವುದಿಲ್ಲ. ಈ ವಿಷಯವನ್ನು ಇನ್ನೂ ನಾವು ಏನು ಮಾಡಿದರೂ ಅದು ನಡೆಯುವುದಿಲ್ಲ ಎಂದು ರುದ್ರೇಶ್ ಹೇಳಲು, ಅದಕ್ಕಾಗಿ ಹಾಗೆಯೇ ಇದನ್ನು ಬಿಟ್ಟುಬಿಡಲು ಹೇಳುತ್ತೀಯಾ? ವೃಷಿಕಾ ಪಾಪ ಎಂದು ಚೈತ್ರನ್ ಆಯಾಸದ ಧ್ವನಿಯಲ್ಲಿ ಹೇಳಿದ. ರುದ್ರೇಶ್ಗೆ ಏನು ಹೇಳುವುದೆಂದೇ ತಿಳಿಯಲಿಲ್ಲ. ಈ ಕಡೆ ಶ್ರಾವಣಿ ತನ್ನ ಕೊಠಡಿಯಲ್ಲಿ ಕುಳಿತು ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಮುಂದೆ ಏನು ಮಾಡುವುದೆಂದು ತಿಳಿಯದೆ ಯೋಚಿಸುತ್ತಿದ್ದಳು. ಮಾಸ್ಟರ್ ಡಿಗ್ರಿ ಓದಬೇಕು ಎಂಬುದು ಅವಳ ಕನಸು, ಲಕ್ಷ್ಯ. ಅದು ಈಗ ನಡೆಯದೆ ಹೋಗಿಬಿಡುತ್ತದೆಯೋ ಎಂದು ಯೋಚಿಸುವಾಗಲೇ ಅವಳಿಗೆ ಎದೆ ನೋಯುತ್ತಿತ್ತು. ತನ್ನ ತಂದೆಯ ಮಾತನ್ನು ಮೀರಿ ಇಲ್ಲಿಗೆ ಬಂದಿದ್ದು ತನ್ನ ಅಣ್ಣನ ಜೊತೆ ಸೇರಿ ಸಂತೋಷವಾಗಿ ಬಾಳಲು ಹಾಗೂ ತನ್ನ ಲಕ್ಷ್ಯವನ್ನು ತಲುಪುವುದಕ್ಕಾಗಿಯೇ. ಆದರೆ ಈಗ ಅದು ನಡೆಯುವುದಿಲ್ಲ ಎಂದು ನೆನೆಸಿಕೊಂಡ ಅವಳಿಗೆ ಮನಸ್ಸೇ ಸಮಾಧಾನಗೊಳ್ಳಿಲ್ಲ. ಆ ಸಮಯದಲ್ಲಿ ಅವಳ ತಂದೆ ಆದಿಕೇಶವನ್ ಫೋನ್ನಲ್ಲಿ ಕರೆ ಮಾಡಿದ್ರು. ತಂದೆಯ ಹೆಸರನ್ನು ನೋಡಿದ ತಕ್ಷಣ ಅಸಹ್ಯದಿಂದ ಮೊದಲು ಕರೆಯನ್ನು ಕಟ್ ಮಾಡಲು ನೆನೆದವಳು ನಂತರ ಬೇರೆ ದಾರಿ ಇಲ್ಲದೆ ಅಟೆಂಡ್ ಮಾಡಿ ಕಿವಿಯ ಮೇಲಿಟ್ಕೊಂಡ್ಳು. ಹೇಳಿ, ಯಾವುದಕ್ಕಾಗಿ ಕಾಲ್ ಮಾಡಿದ್ದೀರಾ ಎಂದು ಶೂನ್ಯ ಧ್ವನಿಯಲ್ಲಿ ಅವಳು ಕೇಳಿದ್ಲು. ತನ್ನ ಮಗಳು ತನ್ನನ್ನು ಅಪ್ಪ ಎಂದು ಕರೆಯುತ್ತಿರುವುದನ್ನು ನೆನೆದು ಮನಸ್ಸಿನಲ್ಲಿ ಕೊರಗಿದರು ಆದಿಕೇಶವನ್. ಆದರೂ ಅದನ್ನು ಹೊರಹಾಕಿಕೊಳ್ಳದವರು ಗಂಭೀರವಾದ ಧ್ವನಿಯಲ್ಲಿ, ಮಾಸ್ಟರ್ ಡಿಗ್ರಿ ಓದಬೇಕು ಅಂತ ಅಣ್ಣನ ಹತ್ರ ಹೇಳಿದ್ದೀಯಾ ಎಂದು ಅವರು ಕೇಳಿದ್ರು. ಎದುರು ಬದಿಯಿಂದ ಯಾವುದೇ ಉತ್ತರ ನೀಡದೆ ಮೌನವಾಗಿದ್ದಳು ಶ್ರಾವಣಿ. ನಮ್ಮ ಅಪ್ಪನಿಗೆ ಹೇಗೆ ಈ ವಿಷಯ ತಿಳಿಯಿತು ಎಂದು ಯೋಚಿಸುತ್ತಿದ್ದೀಯಾ? ಅದು ನನ್ನ ಮನೆ. ಅಲ್ಲಿ ನಡೆಯುವ ವಿಷಯ ಯಾವುದಾಗಿದ್ದರೂ ಸರಿ ನನ್ನ ಕಿವಿಗೆ ಬಂದು ಬಿಡುತ್ತದೆ. ಏನಮ್ಮ, ಈ ಅಪ್ಪನ ಹತ್ರ ಹೇಳಬೇಕು ಎಂದು ನಿನಗೆ ಅನ್ನಿಸ್ಲಿಲ್ವಾ ಎಂದು ಕಲುಷಿತಗೊಂಡ ಧ್ವನಿಯಲ್ಲಿ ಆದಿಕೇಶವನ್ ಕೇಳಿದ್ರು. ಅವರಿಗೆ ಉತ್ತರ ನೀಡಲಾಗದೆ ತಡವರಿಸಿದಳು ಆ ಹೆಣ್ಮಗಳು. ನಾನು ಅಲ್ಲಿಗೆ ಬರುತ್ತೇನೆ, ನಿನ್ನನ್ನು ಕಾಲೇಜಿಗೆ ಸೇರಿಸುತ್ತೇನೆ ಎಂದು ಆದಿಕೇಶವನ್ ಹೇಳಿದ್ರು.
ಇಲ್ಲ, ಬೇಡ, ನಾನೇ ನೋಡ್ಕೊಳ್ತೇನೆ ಎಂದಳು ಶೂನ್ಯ ಧ್ವನಿಯಲ್ಲಿ ಶ್ರಾವಣಿ. ನಾನು ನಿನಗೆ ಅಪ್ಪ ಎನ್ನುವ ಹೆಸರಿನಲ್ಲಿ ಕಾಲೇಜು ಅಡ್ಮಿಷನ್ನಲ್ಲಿ ಸೈನ್ ಹಾಕುವುದಕ್ಕೂ ನಿನಗೆ ಇಷ್ಟವಿಲ್ವಾ ಎಂದು ನಿರಾಶೆಯ ಧ್ವನಿಯಲ್ಲಿ ಆದಿಕೇಶವನ್ ಕೇಳಿದ್ರು. ಅದಕ್ಕೆ ಮೌನವಾಗಿ ಇದ್ದಳು ಅವಳು. ಸರಿ, ನಾನು ಹೇಳುವವನ್ನ ಹೋಗಿ ಭೇಟಿಯಾಗು, ಅವನು ನಿನಗೆ ಸೊಲ್ಯೂಷನ್ ಹೇಳ್ತಾನೆ ಎಂದು ಆದಿಕೇಶವನ್ ಹೇಳಿದ್ರು. ಯಾರನ್ನ ಹೋಗಿ ಭೇಟಿಯಾಗಲು ಹೇಳ್ತಿದ್ದೀರಾ ನೀವು ಎಂದಳು ಶಾಂತವಾಗಿ. ಅವಳಲ್ಲಿ ಯಾರನ್ನು ಹೋಗಿ ಭೇಟಿಯಾಗಬೇಕು ಎಂಬ ಎಲ್ಲ ವಿವರಗಳನ್ನು ಆದಿಕೇಶವನ್ ಹೇಳಿದ್ರು. ಇದು ನಡೆಯುತ್ತದೆಯಾ ಎಂದಳು ಅನುಮಾನದ ಧ್ವನಿಯಲ್ಲಿ. ಖಂಡಿತ ನಡೆಯುತ್ತದೆ, ಖಂಡಿತ, ನಾನು ಹೇಳಿದವನನ್ನ ಹೋಗಿ ನೀನು ಭೇಟಿಯಾಗು ಎಂದು ಆದಿಕೇಶವನ್ ಹೇಳಿದ. ಸರಿ ಎಂದು ತಲೆಯಾಡಿಸಿದಳು ಶ್ರಾವಣಿ. ಮರುದಿನ ಬೆಳಿಗ್ಗೆ ತನ್ನ ತಂದೆ ಹೇಳಿದಂತೆ ರಾವಣನ ಕಚೇರಿಯ ಮುಂದೆ ಗಾಬರಿಯಾಗಿ ಕಣ್ಣುಗಳನ್ನು ಬಿಟ್ಕೊಂಡು ನಿಂತಿದ್ದಳು ಶ್ರಾವಣಿ, ಅವನನ್ನು ಭೇಟಿಯಾಗುವುದಕ್ಕಾಗಿ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.